ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಎರಡನೇ ಹಂತದ ಸೇನಾನಿಗಳ ಪಟ್ಟಿ ಬಿಡುಗಡೆ ಸಾಧ್ಯತೆ. ಟಿಕೆಟ್ ಕೈತಪ್ಪೋ ಚರ್ಚೆ ನಡುವೆ ರಾಜ್ಯ ಚುನಾವಣಾ ಉಸ್ತುವಾರಿ ಭೇಟಿಯಾದ ಸಿಂಹ. ಪ್ರತಾಪ್ಗೆ ಟಿಕೆಟ್ ಆಗ್ರಹಿಸಿ ಇಂದು ಬೆಳಗ್ಗೆ 11 ಗಂಟೆಗೆ ಅಭಿಮಾನಿಗಳಿಂದ ಮೈಸೂರಲ್ಲಿ ಧರಣಿ. ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ. ಕೊನೆ ಚುನಾವಣೆಯಲ್ಲಿ ಸೋತ ಬಳಿಕ ಶಿವಮೊಗ್ಗಕ್ಕೆ ಎಷ್ಟು ಬಾರಿ ಬಂದಿದ್ದೀರಿ ಅಂತ ಚರ್ಚೆ. ಟ್ರೋಲರ್ಸ್ ಮೇಲೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗರಂ. ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಭರ್ಜರಿ ಆಪರೇಷನ್ ಹಸ್ತ. ಜಯಪ್ರಕಾಶ್ ಹೆಗಡೆ, ಸುಕುಮಾರ್ ಶೆಟ್ಟಿ ಹಾಗೂ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ ಸೇರ್ಪಡೆ. ಮತ್ತಷ್ಟು ಅನ್ಯ ಪಕ್ಷದವರನ್ನ ಸೆಳೆಯಲು ಡಿಸಿಎಂ ಟಾಸ್ಕ್. ಮೋದಿ ಮತ್ತೆ ಪ್ರಧಾನಿಯಾಗಬೇಕೆಂದು ರಾಜ್ಯದಲ್ಲಿ ಹುಬ್ಬಳ್ಳಿಯ ಯುವಕನಿಂದ ಸೈಕಲ್ ಯಾತ್ರೆ. 10ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಪೂರೈಸಿದ ಭರತ್ ಸವಣೂರು. ಪ್ರವಾಸದ ವೇಳೆ ಜನರಿಗೆ ಮೋದಿಯ ಸಾಧನೆಗಳ ಬಗ್ಗೆ ಜಾಗೃತಿ. ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸದ ಕಾರ್ಯಕ್ರಮದಲ್ಲಿ ಬದಲಾವಣೆ. ಮೊದಲ ಹಂತದಲ್ಲಿ ಕಲಬುರಗಿ, ಶಿವಮೊಗ್ಗ ಜಿಲ್ಲೆಗಳಿಗೆ ಮಾತ್ರ ಭೇಟಿ ಸಾಧ್ಯತೆ. ಈ ಹಿಂದೆ ನಿಗದಿಯಾಗಿದ್ದ ಕೋಲಾರ, ಧಾರವಾಡ, ಬೀದರ್ ಭೇಟಿ ರದ್ದು ಮಾಡಿದ್ದಾಗಿ ಮುನಿಸ್ವಾಮಿ ಮಾಹಿತಿ. ಬೋರ್ಡ್ ಎಕ್ಸಾಮ್ ವಿಚಾರವಾಗಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ. ಸರ್ಕಾರ ಹೊರಡಿಸಿದ್ದ ಬೋರ್ಡ್ ಎಕ್ಸಾಮ್ ಸುತ್ತೋಲೆಗೆ ಬ್ರೇಕ್. ಇಂದು ನಡೆಯಬೇಕಿದ್ದ 5, 8, 9 ಮತ್ತು 11ನೇ ತರಗತಿಯ ಬೋರ್ಡ್ ಎಕ್ಸಾಮ್ಸ್ ಮುಂದೂಡಿಕೆ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಜೀವಜಲಕ್ಕಾಗಿ ಹೆಚ್ಚಾಗ್ತಾ ಇದೆ ಪರದಾಟ. ನೀರಿನ ಕೊರತೆ ನೀಗಿಸಲು ಏಪ್ರಿಲ್ 1ರಿಂದ ನೀರಿನ ಪೂರೈಕೆಯಲ್ಲಿ 20% ಕಡಿತ. ಕುಡಿಯುವ ನೀರನ್ನ ಕಾರ್ ವಾಷಿಂಗ್ ಹಾಗೂ ಈಜು ಕೊಳಕ್ಕೆ ಬಳಸದಂತೆ ಜಲಮಂಡಳಿ ಖಡಕ್ ಆದೇಶ. ಈಗಾಗಲೇ ಭೀಕರ ಬರಗಾಲಕ್ಕೆ ತುತ್ತಾಗಿರುವ ಯಾದಗಿರಿ ಜಿಲ್ಲೆಯ ರೈತರಿಗೆ ಶಾಕ್. ಜಾನುವಾರುಗಳಿಗೆ ಕುಡಿಯೋ ನೀರು, ಮೇವಿನ ಅಭಾವ. ಮಕ್ಕಳಂತೆ ಸಾಕಿದ ಪ್ರೀತಿಯ ರಾಸುಗಳನ್ನ ಕಡಿಮೆ ಬೆಲೆಗೆ ಮಾರಿ ವಲಸೆ ಹೋಗ್ತಿರೋ ರೈತರು. ಬೆಳಗಾವಿಯಲ್ಲಿ ಜಮೀನು ಕಳೆದುಕೊಂಡವರ ಆಕ್ರೋಶ. ಪರಿಹಾರಕ್ಕಾಗಿ ಆಗ್ರಹಿಸಿ ನೀರಾವರಿ ಇಲಾಖೆ ಅಧಿಕಾರಿಗೆ ಘೇರಾವ್. ಪರಿಹಾರ ನೀಡೋದಾಗಿ ಸಚಿವ ಜಾರಕಿಹೊಳಿ ಭರವಸೆ ಬೆನ್ನಲ್ಲೇ ಧರಣಿ ವಾಪಸ್. ಬೆಳಗಾವಿಯಲ್ಲಿ ಜೈ ಮಹಾರಾಷ್ಟ್ರ ಎಂದು ಬರೆದು ಪುಂಡಾಟ ಮಾಡಿದವರ ಬಂಧನ. ಉದ್ಯಮಿ ಶ್ರೀಕಾಂತ್ ದೇಸಾಯಿ ಕಾರ್ಖಾನೆ ಮೇಲೆ ಬರಹ ಬರೆದ ಎಂಇಎಸ್ ಪುಂಡರ ವಿಕೃತಿ. ಭಾಷಾ ವೈಷಮ್ಯ ಸೃಷ್ಟಿಸಲು ಯತ್ನಿಸಿದ 3 ನಾಡದ್ರೋಹಿಗಳ ಅರೆಸ್ಟ್. ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿವಿಯಲ್ಲಿ ಲೈಂಗಿಕ ಕಿರುಕುಳ ಆರೋಪ. ಸಂಶೋಧನಾ ವಿದ್ಯಾರ್ಥಿನಿ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಕಿರುಕುಳ. ಪಿಎಚ್ಡಿಗಾಗಿ 4-5 ಲಕ್ಷ ಲಂಚ ಕೊಡು, ಇಲ್ಲವೇ ಸಹಕರಿಸುವಂತೆ ಹೇಳಿರುವುದಾಗಿ ಆರೋಪ. ನನಗೆ ಈ ಬಾರಿಯೂ ವಿಜಯಪುರ ಬಿಜೆಪಿ ಟಿಕೆಟ್ ಸಿಗೋ ಸಂಪೂರ್ಣ ವಿಶ್ವಾಸವಿದೆ. ನಾನು ಸತ್ತರೂ ನನ್ನ ಶವಕ್ಕೆ ಓಟ್ ಹಾಕ್ತಾರೆ ಅನ್ನೋ ಮೂಲಕ ತಮ್ಮ ವಿರೋಧಿಗಳಿಗೆ ಟಾಂಗ್. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿರೋ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆ ಸಲ್ಲಿಸಿದ್ದಕ್ಕೆ ಕೈ ಕಾರ್ಯಕರ್ತರ ಆಕ್ರೋಶ. ಅಯೋಧ್ಯೆ ತೆರಳೋ ಮೊದಲು ಆರ್ಎಸ್ಎಸ್ ಕಾರ್ಯಕರ್ತರಿಂದ ನಿಲ್ದಾಣದಲ್ಲಿ ಪ್ರಾರ್ಥನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘಟನೆಗಳು ಪ್ರಾರ್ಥಿಸಬಹುದೇ ಅಂತ ಪ್ರಶ್ನೆ. ಚಿಕಿತ್ಸೆ ಕೊಡೋದು ಬಿಟ್ಟು ಮದ್ಯ ಮಾರಾಟಕ್ಕಿಳಿದ ಪಶು ವೈದ್ಯಾಧಿಕಾರಿ. ಬೆಳಗಾವಿಯ ಜಾತ್ರೆಯಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಚಿನ್ ಸೌದಲಗಿ ಮದ್ಯ ಮಾರಾಟ. ಪಶು ವೈದ್ಯಾಧಿಕಾರಿ ಕೆಲಸಕ್ಕೆ ಗ್ರಾಮಸ್ಥರ ಬೇಸರ. ಚಿತ್ರದುರ್ಗದಲ್ಲಿ ಗ್ರಾಮ ದೇವತೆ ದ್ಯಾಮಲಾಂಬಾ ದೇವಿಯ ಅದ್ಧೂರಿ ಜಾತ್ರಾ ಮಹೋತ್ಸವ. ಜಾತ್ರಾ ಮಹೋತ್ಸವದಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ ಸೊಸೆಯಂದಿರು. ಸಂಪ್ರದಾಯದಂತೆ ಡಾನ್ಸ್ ಮಾಡಿದ 200ರಿಂದ 300 ಗ್ರಾಮಗಳ ನಾರಿಮಣಿಯರು. ಸಿಎಎಗೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಎಲ್ಲಾ ವಿಚಾರಣೆ ಮುಕ್ತಾಯವಾಗುವವರೆಗೂ ಕಾಯ್ದೆ ಜಾರಿಗೆ ತಡೆ ನೀಡಬೇಕೆಂದು ಮುಸ್ಲಿಂ ಲೀಗ್ ಮನವಿ. ಮುಸ್ಲಿಮರಿಗೂ ಪೌರತ್ವಕ್ಕೆ ಅರ್ಜಿ ಹಾಕಲು ಅನುಮತಿಸಲು ಕೋರಿ ಅರ್ಜಿ. ಟ್ರೋಲ್ ಸಹಿಸದೆ ಆತ್ಮಹತ್ಯೆ ಮಾಡಿಕೊಂಡ ಆಂಧ್ರಪ್ರದೇಶದ ಗೀತಾಂಜಲಿ. ವೈಎಸ್ಆರ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಜಗನ್ ಸರ್ಕಾರದ ಬಗ್ಗೆ ಮಾತಾಡಿದ್ದಕ್ಕೆ ಭಾರೀ ಟೀಕೆ. ವ್ಯಾಪಕ ಟ್ರೋಲ್ ಬೆನ್ನಲ್ಲೇ ಮನನೊಂದು ಗೀತಾಂಜಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹಿರಂಗ.
ಮದುವೆಯಾಗಲೆಂದೇ 6 ಗಂಟೆಗಳ ಪೆರೋಲ್ ಪಡೆದ ಕೈದಿ 250 ಪೊಲೀಸರ ಬಂದೋಬಸ್ತ್ನಲ್ಲಿ ಮದುವೆಯಾಗಿ ಗ್ಯಾಂಗ್ಸ್ಟರ್ ಸಂದೀಪ್. ಕ್ರಿಮಿನಲ್ ಹಿನ್ನೆಲೆಯ ರಿವಾಲ್ವರ್ ರಾಣಿ ಅನುರಾಧ ಚೌಧರಿಯನ್ನ ವರಿಸಿದ ಪಾತಕಿ. ಮಾಲ್ಡೀವ್ಸ್ನಿಂದ ಭಾರತೀಯ ಸೇನಾ ವಾಪಸಾತಿ ಶುರು. ಮೇ 10ರೊಳಗೆ ವಾಪಸ್ ಕರೆಸುವಂತೆ ಅಧ್ಯಕ್ಷ ಮೊಯ್ಸು ಆದೇಶ ಬೆನ್ನಲ್ಲೇ ಕ್ರಮ. ಈಗಾಗಲೇ 25 ಸೈನಿಕರು ಸ್ವದೇಶಕ್ಕೆ ವಾಪಸ್ಸಾಗುವ ಪ್ರಕ್ರಿಯೆ ಆರಂಭಿಸಿರುವುದಾಗಿ ವರದಿ. ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ಜೊತೆ ಪ್ರಧಾನಿ ಮೋದಿ ಚರ್ಚೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ. ದೂರವಾಣಿ ಕರೆ ಮೂಲಕ ಚರ್ಚೆ ಮಾಡಿದ ಬಗ್ಗೆ ಮೋದಿ ಟ್ವಿಟರ್ನಲ್ಲಿ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.